ಹಾಯ್ ಫ್ರೆಂಡ್ಸ್, ಹೇಮಾಸ್ ಕುಕ್ಬುಕ್ಗೆ ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ನ 50ನೇ ವಿಡಿಯೋ ಆಗಿರುತ್ತೆ. ನನಗೆ ಹುರಿದುಂಬಿಸಿ ಪ್ರೋತ್ಸಾಹ ನೀಡ್ತಿರೋ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ವಿಡಿಯೋನ ನೋಡ್ತಿರೋ ಎಲ್ಲ ವ್ಯೂಯರ್ಸ್, ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕಾಗಿದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಇವತ್ತು ನಾನು ಈಸಿಯಾಗಿ ಕ್ವಿಕ್ಕಾಗಿ ಚಿಕನ್ ಕಬಾಬ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ 3/4 kg ಆಗುವಷ್ಟು ಟೆಂಡರ್ ಚಿಕನ್ ತೊಗೊಂಡಿದ್ದೀನಿ. ಇದರಲ್ಲಿ 2 ಲೆಗ್ ಪೀಸ್ ಕೂಡ ಇದೆ. ಲೆಗ್ ಪೀಸ್ ಹಾಕುವಾಗ ಮಧ್ಯದಲ್ಲಿ ಕಟ್ ಮಾಡಬೇಕು, ಇಲ್ಲಾಂದರೆ ಮಸಾಲೆ ಹಿಡಿಯಲ್ಲ. ಮಸಾಲೆಗೆ 1 ಸೌಟ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1.5 ಇಂಚು ಶುಂಠಿ, 3/4 kg ಚಿಕನ್ಗೆ 1 ಮೊಟ್ಟೆ ಹಾಕ್ತಾಯಿದ್ದೀನಿ. ಈಗ ಮಿಕ್ಸಿ ಜಾರ್ಗೆ ಮೊಟ್ಟೆ, ಬೆಳ್ಳುಳ್ಳಿ, ಶುಂಠಿ ಈ ಮೂರನ್ನು ಹಾಕಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ರುಬ್ಬಿರೋ ಮಿಕ್ಸ್ನ ಚಿಕನ್ಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಫುಡ್ ಕಲರ್, ಅಂದಾಜು ಅರ್ಧ ಟೀ ಸ್ಪೂನ್ ಉಪ್ಪು, ಕಾಶ್ಮೀರಿ ಮಿರ್ಚಿ ಪೌಡರ್ 1 ಟೀ ಸ್ಪೂನ್, 1/4 ಟೀ ಸ್ಪೂನ್ ಪೆಪ್ಪರ್ ಪೌಡರ್, 1 ನಿಂಬೆಹಣ್ಣು ಪೂರ್ತಿ ಹಾಕಬೇಕು. ಮತ್ತು ಕಾರ್ನ್ಫ್ಲೋರ್ ಅಂದಾಜು 2.5 ಸೌಟಿಂದ 3 ಸೌಟ್ ಬೇಕಾಗುತ್ತೆ. ಮೊದಲಿಗೆ 2.5 ಸೌಟ್ ಕಾರ್ನ್ಫ್ಲೋರ್ ಹಾಕ್ಕೊಂಡು ಕಲಿಸ್ಕೋಬೇಕು. ಬೇಕಾದಲ್ಲಿ ಇನ್ನೂ ಒಂದು ಅರ್ಧ ಸೌಟ್ ಹಾಕ್ಕೋಬೇಕು. ಟೆಂಡರ್ ಚಿಕನ್ ತುಂಬ ಸಾಫ್ಟ್ ಇರೋದ್ರಿಂದ ಕಾರ್ನ್ಫ್ಲೋರ್ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ತೆಳ್ಳಗೆ ಕಲಿಸ್ಕೊಂಡ್ರೆ ಎಣ್ಣೆ ಹೀರ್ಕೊಂಡ್ಬಿಡುತ್ತೆ, ಸೊ ಗಟ್ಟಿಯಾಗಿ ಕಲಿಸ್ಕೋಬೇಕು. ಒಂದೊಂದು ಚಿಕನ್ ಪೀಸ್ ಮೇಲೂ ಮಸಾಲೆ ಪೂರ್ತಿ ಕೋಟಿಂಗ್ ಆಗೋ ಥರ ಗಟ್ಟಿಯಾಗಿ ಕಲಿಸ್ಕೋಬೇಕು. ಈ ರೀತಿ ಗಟ್ಟಿಯಾಗಿ ಕಲಿಸಿದ್ರೆ ಕಬಾಬ್ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಕೊನೆಯದಾಗಿ ಮಸಾಲ ಪೌಡರ್ ಅಂತಂದರೆ ಚಿಕನ್ ಮಸಾಲ ಅಥವಾ ಮಟನ್ ಮಸಾಲ ಅಥವಾ ಗರಂ ಮಸಾಲ, ಈ ಮೂರಲ್ಲಿ ಯಾವುದನ್ನು ಬೇಕಾದರೂ ಹಾಕ್ಕೋಬೋದು. ತುಂಬ ಡಿಫ್ರೆನ್ಸ್ ಏನೂ ಇರೋಲ್ಲ. ನಿಮ್ಮ ಮನೇಲಿ ಏನಿದೆಯೋ ಅದನ್ನು ಹಾಕ್ಕೊಂಡು ನಡೆಯುತ್ತೆ. ನೋಡಿ, ಕಲಸಿದ್ದಾಯಿತು. ಅರ್ಧ ಗಂಟೆ ಬಿಟ್ಟು ಸುಟ್ಟರೆ ಸ್ವಲ್ಪ ಉಪ್ಪು ಖಾರ ಹಿಡಿದಿರುತ್ತೆ. ಸೊ ಲಿಡ್ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ. ಈಗ ಕಬಾಬ್ ಸುಡೋಣ ಬನ್ನಿ. ಬಾಣಲೆಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದೆಯಾ ಅಂತ ಚೆಕ್ ಮಾಡಿ ಒಂದೊಂದೇ ಪೀಸ್ನ ಎಣ್ಣೆಗೆ ಹಾಕ್ತಾಯಿದ್ದೀನಿ. 1 ರಿಂದ 2 ನಿಮಿಷಕ್ಕೊಂದ್ಸಲ ಪೀಸ್ಗಳನ್ನು ಮುಚ್ಚಾಕಬೇಕು. ಈ ರೀತಿ ಮೀಡಿಯಂ ಫ್ಲೇಮ್ನಲ್ಲೇ ಅಂದಾಜು 8 ರಿಂದ 10 ನಿಮಿಷ ತಿರುವಾಗ್ತಾ ಇದ್ದರೆ ಎಲ್ಲ ಕಡೆ ಮಸಾಲೆನೂ ಹಿಡಿಯುತ್ತೆ, ಚಿಕನ್ ಕೂಡ ಚೆನ್ನಾಗಿ ಬೇಯುತ್ತೆ. ನೋಡಿ, ಸ್ಪೈಸಿ, ಜ್ಯೂಸಿ, ಕ್ರಿಸ್ಪಿ ಚಿಕನ್ ಕಬಾಬ್ ರೆಡಿ ಆಯಿತು. ಕಲರ್ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ, ಯಾಕಂದರೆ ಆರ್ಟಿಫಿಷಿಯಲ್ ಫುಡ್ ಕಲರ್ಸ್ ಹೆಲ್ತ್ ವೈಸ್ ಒಳ್ಳೆಯದಲ್ಲ. ಸೊ ತೀರಾ ಕಡಿಮೆ ಹಾಕಿದ್ದೀನಿ. ಹೆಲ್ತ್ ಕಾನ್ಷಿಯಸ್ ಇರೋರು ಕಲರ್ನ ಸ್ಕಿಪ್ ಮಾಡಿ ಬೇಕಾದರೆ ಮಾಡ್ಕೋಬೋದು. ಖಾರಕ್ಕೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿರೋದ್ರಿಂದ ಅದರಲ್ಲೇ ಒಳ್ಳೆ ನ್ಯಾಚುರಲ್ ಕಲರ್ ಇರುತ್ತೆ. ಕಬಾಬ್ ಕಲಿಸ್ಕೊಳ್ಳುವಾಗ 1 ಡ್ರಾಪ್ ಕೂಡ ನೀರು ಹಾಕಬಾರ್ದು. ನೀರು ಹಾಕಿದ್ರೆ ಅದರ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ರೆಡಿ ಪೌಡರ್ ಏನೂ ಹಾಕ್ದಿರಾ ಈ ರೀತಿ ಫ್ರೆಶ್ ಮಸಾಲ ಹಾಕಿ ಮಾಡಿ ನೋಡಿ ಫ್ರೆಂಡ್ಸ್, ಭಾಳ ಟೇಸ್ಟಿಯಾಗಿರುತ್ತೆ. ಎಣ್ಣೆ ಕೂಡ ಜಾಸ್ತಿ ಹೀರೋಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.